ಮಸಾಜ್ ಆಯಿಲ್ ತಗೊಂಡು ಡೋರನ್ನ ಲಾಕ್ ಮಾಡಿ ಅವಳ ಹತ್ರ ಬಂದು ಪಾದಗಳನ್ನ ಮುಚ್ಚಿದ ಸೀರೆ ನೆರಗಿ ಮೆಲ್ಲಗೆ ಸರಿಸಿ ಕಾಲುಗಳನ್ನ ನೋಡ್ದ. ಅರ್ಶನ ಹಚ್ಚಿದ ಮೃದುವಾದ ಪಾದಗಳು ನೀರು ತುಂಬಿಕೊಂಡಿದ್ದ ದೇಹದ ಭಾರವನ್ನು ಹೊತ್ತು ಕಂದು ಬಣ್ಣಕ್ಕೆ ತಿರುಗಿದವು. ಪಾದಗಳನ್ನ ಮಡಿಲಿಕ್ಕೆ ತೊಗೊಂಡು ಮೆಲ್ಲ ಕೂತ ನಯವಾಗಿ ಸವರ್ತ ಮಸಾಜ್ ಮಾಡ್ತಿದ್ರೆ ಬೇಡ ತಾರಕ್ ಅಂದ್ಲು ಮುದ್ದಾಗಿ ಬಂತು ಧ್ವನಿಯಲ್ಲಿ. ಚಪ್ ಅಂತ ಅವಳನ್ನ ಮೆಲ್ಲಗೆ ಅದ್ರ ಹತ್ತಿರ 15 ನಿಮಿಷ ಕಾಲುಗಳು ಸಣ್ಣದಾಗಿ ಒತ್ತಡ ಕೊಡ್ತಾ ಮಸಾಜ್ ಮಾಡ್ದ. ಆರಾಮನ್ಸಿ ಇನ್ನು ಸಾಕು ಅಂದು. ಬಟ್ಟೆ ಕೈ ಒರೆಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಶವರ್ ತೊಗೊಂಡು ಬಾ ಹೇಳು ಅಂತಿದ್ದ ಅವನ ಮಾತಿಗೆ ಕಷ್ಟಪಟ್ಟು ಎದ್ದು ಕೂತ್ಲು. ತಿಂಗಳು ತುಂಬ್ತಿರೋದ್ರಿಂದ ಜೀವಕ್ಕೆ ಭಾರ ಅನ್ನಿಸ್ತಿದೆ. ಏಳೋದು ಕೂರೋದು ಕೂಡ ಮಹಾ ಕಷ್ಟವಾಗಿದೆ ಅವಳಿಗೆ. ಅದನ್ನು ಗಮನಿಸಿ ಅವನು ತುಂಬ ಮಟ್ಟಿಗೆ ಸಹಾಯ ಮಾಡ್ತಾನೆ. ಹೀಗೆ ಇರು, ನಾನೇ ಎಲ್ಲವನ್ನ ತೆಗಿತೀನಿ ಅಂತ ಬಿಲ್ಲೆಯಿಂದ ಹಿಡಿದು ಹೂವಿನ ಜಡೆ, ಕುತ್ತಿಗೆ ಒಡವೆ, ಸೊಂಟದ ಪಟ್ಟಿ, ಕೈಗಿದ್ದ ಮಳ್ಳಿ ಬಳೆ ಕೆಲವನ್ನ ಉಳಿಸಿ ಮಿಕ್ಕಿದ್ದನ್ನೆಲ್ಲ ತೆಗೆದು ಅವಳನ್ನ ನಿರಾಳ ಮಾಡ್ದ. ಸೀರೆ ತುಂಬ ಕಷ್ಟ ಆಗ್ತಿದೆ ಎಂದು ಉಸಿರಾಡೋದಕ್ಕಾಗದಿದ್ದಾಗ ಹೇಗೆಲ್ಲ ಪಿನ್ ತೆಗೆದು ಸೀರೆನ ಅವಳಿಂದ ಬೇರ್ಪಡಿಸ್ದ. ನಾಚಿಕೆ ಸಂಕೋಚ ಅವಳನ್ನ ಆವರಿಸ್ತಿದ್ರು. ಇಷ್ಟದಿಂದ ಸಹಿಸ್ತಿದ್ದಾಳೆ. ಜುಟ್ಟನ್ನು ಮುಡಿ ಹಾಕಿ ಬ್ಲೌಸ್ ದಾರವನ್ನು ತೆಗೆದು ಹುಕ್ಸ್ ತೆಗಿತಿದ್ರೆ ಹೃದಯನ ಕೈಯಲ್ಲಿ ಇಟ್ಕೊಂಡಂತೆ ಎದೆಯನ್ನು ಕೈಗಳಿಂದ ಮುಚ್ಕೊಂಡ್ಳು. ನುಣುಪಾದ ಬೆನ್ನಿಗೆ ಅಂಟ್ಕೊಂಡಿದ್ದ ಅಕ್ಷತೆ, ಅವುಗಳ ಜೊತೆ ಸೇರಿಕೊಂಡಿದ್ದ ಮುಂಗುರುಳುಗಳು ಪ್ರೀತಿಯಿಂದ ಮುತ್ತಿಟ್ಟು ಬ್ಲೌಸನ್ನು ಪೂರ್ತಿಯಾಗಿ ಅವಳಿಂದ ಬೇರ್ಪಡಿಸ್ದ. ನಾನು ಸ್ನಾನ ಮಾಡಿ ಬರ್ತೀನಿ ಅಂತ ಹಿಂದಕ್ಕೆ ತಿರುಗದಂತೆ ಹೋಗ್ತಿದ್ದವಳನ್ನ 2 ಕೈಗಳಿಗೆ ತಗೊಂಡ ತಾರಕ್. ಭಾರ ಇರ್ತೀನಿ ತಾರಕ್, ಬೇಡ ಬಿಡು ಅಂತೆಲ್ಲ ಒದ್ದಾಡ್ತಿದ್ರು. ಅವಳನ್ನ ಅತಿ ಜಾಗ್ರತೆಯಾಗಿ ಎತ್ಕೊಂಡು ವಾಶ್ರೂಮ್ನಲ್ಲಿ ಇಳಿಸಿ ಸ್ಟೂಲ್ ಮೇಲೆ ಕೂರಿಸಿ ಬಕೆಟ್ನಲ್ಲಿ ಉಗುರು ಬೆಚ್ಚಗಿನ ನೀರಿಗೆ ರೋಸ್ ವಾಟರ್, ಬಾದಿಂಗ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ತಲೆಗೆ ಶವರ್ ಕ್ಯಾಪ್ ಇಟ್ಟು ಅವನ ಕಡೆ ಉಸಿರನ್ನೆಲ್ಲ ತುಂಬ್ಕೊಂಡು ಕಣ್ಣುಗಳಿಂದ ನೋಡ್ತಿದ್ಲು. ಮತ್ತೊಂದು ಸ್ಟೂಲ್ ಮೇಲೆ ಮಿಕ್ಸ್ ಮಾಡಿದ ಬೌಲಿಟ್ಟು ಹಂಗೆ ದಾರ ಬಿಚ್ಚಿದ. ಅವನ ಕೈ ಹಿಡ್ಕೊಂಡು ಬೇಡ ಅಂದ್ಲು ಗದ್ಗದದ ಕಂಠದಿಂದ. ಇಷ್ಟ ಇಲ್ವಾ ನೇರವಾಗಿ ಕೇಳ್ದ. ಅಷ್ಟರಲ್ಲಿ ಉಕ್ಕು ಬರ್ತಿದ್ದ ಅಳುವನ್ನು ತಡ್ಕೊಳ್ಳೋದಕ್ಕಾಗದೆ ಅವನ ಸೊಂಟವನ್ನು ಅಪ್ಕೊಂಡು, ಜೀವ ನೀನೇ ಇರಬೇಕಾದ್ರೆ ಇಷ್ಟ ಇಲ್ಲ ಅಂತ ಹೇಗೆ ಅಂದ್ಕೊಳ್ತೀಯೋ ರಾವಣ ಅಂದ್ಲು. ಅವಳ ತಲೆ ಮೇಲೆ ಮುತ್ತಿಟ್ಟು, ಬಹಳ ಹೊತ್ತು ನೀರಲ್ಲಿರಬಾರ್ದು ಬಾ ಅಂದ. ಅವಳಿಂದ ಕೊನೆ ವಸ್ತ್ರ ಕೂಡ ಬೇರೆಯಾಗಲು ಹಸುಗೂಸಿನಂತೆ ಬದಲಾದ ಅವಳನ್ನು ಮಗುವನ್ನೇ ನೋಡ್ಕೊಳ್ತಾ ಆ ಹಿಟ್ಟಿನಿಂದ ನಯವಾಗಿ ಜಾಗ್ರತೆಯಾಗಿ ಸ್ನಾನ ಮಾಡಿಸ್ತಿದ್ದಾನೆ. ದೇಹವನ್ನು ಅವನಿಗೆ ಬಿಟ್ಕೊಟ್ಟು ನಿರಾಳಾದ್ಲು ಪತಿ ಸೇವೆಯಲ್ಲಿ. ಬೆಚ್ಚನೆ ನೀರು ತಲೆಯಿಂದ ಮೈ ಮೇಲಿಂದ ಅರಿಶಿನವನ್ನು ತೊಳಿತಾ ಕಾಲುಗಳ ಮೇಲಿಂದ ಜಾರು ಹೋಗಿ ಆಯಾಸವನ್ನು ಕೂಡ ದೂರ ಮಾಡಿದ್ವು. ಚೆನ್ನಾಗಿ ಅವಳಿಗೆ ಲಾಲಿ ಹಾಡಿ ಟವಲ್ ಸುತ್ತಿ ಭುಜಗಳು ಹಿಡಿದು ನಡೆಸ್ತಾ ಹೊರಗೆ ಕರ್ಕೊಂಡು ಬಂದು, ಸ್ವಲ್ಪ ಹೊತ್ತು ಗಾಳಿಗೆ ಹಾಗೆ ಇರು, ಬಾಡಿ ಒಣಗತ್ತೆ ಅಂತ ತಾನು ಪೂರ್ತಿಯಾಗಿ ಒರೆಸ್ಕೊಂಡು ಹೋಗಿದ್ರಿಂದ ಶವರ್ಗೆ ಹೋದ. 10 ನಿಮಿಷ ಕಳೀತು. ಡ್ರೆಸ್ ಮಾಡ್ಕೊಳ್ಳದೆ ಹಾಗೆ ಕೂತಿದೆಯಲ್ಲ, ಅದು ಕೂಡ ನಾನೇ ಮಾಡಬೇಕಾ? ಚೇಷ್ಟೆಯಿಂದ ನಗ್ತಾ ಬಂದ ತಾರಕ್ ಒದ್ದೇ ತಲೆಯನ್ನು ಅವಳ ಮುಖದ ಮೇಲೆ ಮೆಲ್ಲಗಾಡಿಸಿದ ತಕ್ಷಣ ನೀರಿನ ಹನಿಗಳು ಬಿದ್ದವು. ಲಹರಿ ಮಾತಾಡಲಿಲ್ಲ, ಏನೂ ರಿಯಾಕ್ಟ್ ಇಲ್ಲ. ಅವಳು ನೈಟ್ ಟೈಮ್ ಹಾಕೊಳ್ಳೋ ಕಾಟನ್ ಮ್ಯಾಕ್ಸ್ ತೆಗೆದು ಲಾಂಗ್ ಇನ್ನರ್ ತೆಗೆದಿದ್ದ ತಾರಕ್ನ ಹಿಂದಿನಿಂದ ಅಪ್ಕೊಂಡ್ಳು. ಪೂರ್ತಿಯಾಗಿ ಅವನಿಗೆ ತಾನು ತಾಕಲಿಲ್ಲ, ಮಧ್ಯದಲ್ಲಿ ಹೊಟ್ಟೆ ಅಡ್ಡ ಬಂದಿದ್ದರಿಂದ. ಟವಲ್ನಲ್ಲಿದ್ದ ಬೆನ್ನಿಗೆ ಗಟ್ಟಿಯಾಗಿ ತಾಕಿದ ಗರ್ಭಕ್ಕೆ ಅವನ ಮೈ ಜುಮ್ಮಂತು. ಹಿಂದಕ್ಕೆ ತಿರುಗಿ ಲಹರಿ ಏನಾಯಿತು ಅಂದ. ಡ್ರೆಸ್ ಬೆಡ್ ಮೇಲೆ ಹಾಕಿ ಅವಳ ಮುಖವನ್ನು ಕೈಗೆ ತಗೊಂಡು ಮುಖವನ್ನು ಮುಂದಕ್ಕೆ ಎಳ್ಕೊಂಡು ತುಟಿ ಮೇಲೆ ಮುತ್ತಿಟ್ಲು. ಲಹರಿ. ಅವಳ ಕಣ್ಣುಗಳಲ್ಲಿದ್ದ ಭಾವ ಅರ್ಥ ಆದವನು ತುಂಬ ಮೆಲ್ಲಕ್ಕೆ ಕರೆದ. ನನಗೆ ನೀನು ಬೇಕು ತಾರಕ್. ತಿಂಗಳು ತುಂಬಿದೆ ಅಂತ ನನ್ನ ಜೊತೆ ಸೇರ್ತಿಲ್ಲ ನೀನು, ಅಳು ಬರ್ತಿದ್ದೆ ನನಗೆ ಅಂತ ಅವಳು ಹೇಳ್ತಿದ್ರೆ ಅಮಾಯಕ ಕಣ್ಣುಗಳು ತೇವವಾಗ್ತಿದ್ವು. 9ನೇ ತಿಂಗಳು ಬಂದಮೇಲೆ ಒಂದು ಸಾರಿ ಹತ್ತಿರವಾಗಿದ್ರು. ಆಗ ಸ್ವಲ್ಪ ನೋವು ಅಂತ ಲಹರಿ ಸ್ವಲ್ಪ ಸಂಕೋಚ ಪಟ್ಟಿದ್ದಕ್ಕೆ ಮತ್ತೆ ಅವಳ ಹತ್ರ ಹೋಗಿರಲಿಲ್ಲ ಅವನು. ಆ ದಿನ ನಾನು ಸ್ವಲ್ಪ ಜಾಸ್ತಿ ಊಟ ತಿಂದಿದ್ದೆ ಅದಕ್ಕೆ. ಆದರೆ ಇವಾಗ ಚೆನ್ನಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಡೆಲಿವರಿ ಆದಮೇಲೆ ಎಷ್ಟು ದಿನ ದೂರ ಇರಬೇಕೋ ಗೊತ್ತಿಲ್ಲ. ನಂಗೆ ನೀನು ಪೂರ್ತಿ ಆಗಬೇಕು, ನಾಚಿಕೆ ಬಿಟ್ಟು ಕೇಳ್ತಿದ್ದೀನಿ ಅಂತ ಕೈಗಳಲ್ಲಿ ಮುಖ ಮುಚ್ಚಿಟ್ಕೊಂಡು ಅವಳ ಎದೆಯಲ್ಲಿದ್ದ ಚಡಪಡಿಕೆ ಪ್ರೀತಿಯನ್ನು ನೋಡ್ತಿದ್ದ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಹುಚ್ಚಿ, ಇದಕ್ಕೆ ಯಾಕೆ ಇಷ್ಟೊಂದು ಕೇಳೋದು? ಒಂದೇ ಮುತ್ತನ್ನು ನೀನು ಸಮ್ಮತಿ ಹೇಳಿದ್ಯಾ, ನಿನಗೇನಾದರೂ ಆಗುತ್ತೆ ಅಂತ ನಾನು ದೂರ ಇದ್ದೀನಿ. ಆದರೆ ಈ ಸಮಯದಲ್ಲಿ ನಮ್ಮಿಬ್ಬರು ಎಷ್ಟು ಹತ್ರ ಇದ್ದರೆ ಮಗು ಅಷ್ಟು ಸುಲಭವಾಗಿ ಕದಲುತ್ತೆ ಹೊಟ್ಟೆಯಲ್ಲಿ ಅಂತ ಮೊಣಕಾಲುಗಳ ಮೇಲೆ ಕೂತು ಟವಲ್ ಪಕ್ಕಕ್ಕೆ ಜರಿಸಿ ಹುಬ್ಬಿ ನಿಂತಿದ್ದ ಹೊಕ್ಕಳ ಮೇಲೆ ತನ್ನಾಟ ಶುರು ಮಾಡ್ದ. ಪಪ್ಪಾಗೆ ಅಮ್ಮ ಬೇಕು ಪ್ರಿನ್ಸಸ್, ಅಮ್ಮನಿಗೆ ತೊಂದರೆ ಕೊಡಬೇಡ ಅಂತ ಹೊಟ್ಟೆಗೆ ಮುತ್ತಿಟ್ಟು ಕಿವಿಯನ್ನು ಮಗುವಿನ ತಲೆ ತಿಳಿದಿರೋ ಆಗಿಟ್ಟ. ತಂದೆ ಮಾತು ಮಗು ಕೇಳ್ತೋ ಏನೋ, ಒಂದು ಸಾರಿ ಕದಲಿ ಮತ್ತೆ ಸುಮ್ಮನಾಯಿತು. ನೋಡಿದ್ದೆ ನನ್ನ ಪ್ರಿನ್ಸಸ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಲು, ಇನ್ನು ನೀನು ಬೇಡ ಅಂದರೂ ನಿಲ್ಲಲ್ಲ ಅಂತ ಕಣ್ಣು ಹೊಡೆದು ಪಕ್ಕಕ್ಕೆದ್ದು ಅವಳು ತುಟಿಗೆ ಇಷ್ಟದಿಂದ ಮುತ್ತಿಟ್ಟ. ಕೋಣೆಯಲ್ಲಿ ದೊಡ್ಡ ಲೈಟ್ ಆಫ್ ಆಗಿ ಬೆಡ್ ಲ್ಯಾಂಪ್ ಆನ್ ಆಗಿ ರೂಮ್ ಪೂರ್ತಿ ಡಿಮ್ ಆಯಿತು. ಅಲ್ಲಿವರೆಗೂ ಇದ್ದ ಬಳೆಗಳು ಕೋಣೆಯಲ್ಲಿ ಮಧುರವಾದ ಸಂಗೀತವನ್ನು ಉಂಟು ಮಾಡ್ತಿದ್ರೆ ಗಂಡನಲ್ಲಿ ಮೃದುವಾಗಿ ಅಡಗು ಹೋದ್ಲು ಅವಳು. ಅರಿಶಿನ ಚಂದನ ಕಲಸಿದ ಮೈಯಿಂದ ಬರೋ ಕಸ್ತೂರಿ ಸುಗಂಧಗಳು ಇಬ್ಬರ ದೇಹಗಳಲ್ಲಿ ಸುಗಂಧದ ಹೂಗಳನ್ನ ಅರಳಿಸಿ 2 ಜೀವಗಳನ್ನ ಒಂದಾಗಿ ಬದಲಾಯಿಸಿದ್ವು. ಅವಳ ಕುತ್ತಿಗೆ ಮೇಲೆ ನಾಟ್ಯವಾಡ್ತಿದ್ದ ಅವನ ತುಟಿಗಳ ಆಟಕ್ಕೆ ಒಂದು ರೀತಿ ನಿಟ್ಟುಸಿರು ಬಿಟ್ಲು ಅವಳು. ಅವನ ಜುಟ್ಟಿನಿಂದ ಜಾರಿದ ಬೆವರಿನ ಹನಿ ಅವಳ ಎದೆ ಆಳಕ್ಕೆ ಬಿದ್ದು ಕೆಳಗೆ ಜಾರಿ ನಿಂತ್ಕೊಂತು. ಅವಳಿಗೆ ಒಂದು ರೀತಿ ಗಿಲಿಗಿಲಿಯನ್ನು ಉಂಟು ಮಾಡ್ತಿದ್ದ. ತಾರಕ್ ಬೇಡ ಅಂತ ನಗ್ತಿದ್ಲು. ಲಹರಿ ಮೇಲಕ್ಕೆ ಬಂದು ಸಣ್ಣಗೆ ಬೆವರ್ತಿದ್ದ ಹಣಿಯನ್ನು ಮೃದುವಾಗಿ ಚುಮ್ಮಿಸಿ ಐ ವಾಂಟ್ ಮೋರ್ ಅಂದ.
ಅಷ್ಟರಲ್ಲಿ ಹೊಟ್ಟೆಯಲ್ಲಿ ಒಂದು ರೀತಿ ನೋವು ತಿಳಿತಿದ್ರು. ಅವನ ಇಷ್ಟವನ್ನು ಬಾಯ್ಬಿಟ್ಟು ಕೇಳಿದ ಆಕೆಯನ್ನು ಹೇಗೆ ಬೇಡ ಅಂತಾರೆ. ಹ್ಞೂ ಅಂದ್ಲು ತಲೆ ತೂಗಿ. ನಾನು ಕೇಳ್ತಿದ್ದೀನಿ ಅಂತಲ್ಲ, ನಿನಗೆ ಪ್ರಾಬ್ಲಮ್ ಇಲ್ಲ ಅಂದ್ರೇ ಮುಂದೆ ಹೋಗ್ತೀನಿ, ಆದರೆ ಈ ಸಾರಿ ಸ್ವಲ್ಪ ಹಾರ್ಡಾಗಿ ಅಂತ ಕುತ್ತಿಗೆ ತಿರುವಿನಲ್ಲಿ ತುಟಿಗಳಿಟ್ಟ. ಅವನ ಹೃದಯದ ಬಡಿತ ಕೇಳ್ತಾ ತನ್ನ ಮೇಲಿನ ಇಷ್ಟವನ್ನು ಬಿಟ್ಕೊಡೋದಕ್ಕೆ ಅವಳು ಹೇಗೆ ಅಂದ್ಕೊಳ್ತಾಳೆ. ಅವನ ಕೈ ಹಾಕಿ ಜೋಡಿಸ್ತಾ ತಡ್ಕೊಳ್ತೀನಿ, ನಾನು ಆರಾಮಾಗಿದ್ದೀನಿ ಎಂದ್ಲು. ಅಷ್ಟರಲ್ಲಿ ಸಂಮೋಹನಗೊಂಡಿದ್ದವನು ಅವಳನ್ನ ಪೂರ್ತಿಯಾಗಿ ಆವರಿಸ್ಕೊಂಡ. ಹೊಟ್ಟೆ ಮೇಲೆ ಯಾವುದೇ ರೀತಿ ಒತ್ತಡ ಕೊಡದೆ ಅವಳಲ್ಲಿ ಸ್ವಲ್ಪ ಗಾಢವಾಗಿ ಸೇರಿ ಹೋದ. ಅವನ ಇಷ್ಟ, ಪ್ರೀತಿ, ಆಸೆ, ಆಕಾಂಕ್ಷೆ ಎಲ್ಲವೂ ಅವಳಲ್ಲಿ ಸೇರಲು ಹೆಚ್ಚಾದ ಹೃದಯದ ವೇಗಕ್ಕೆ ಪಕ್ಕಕ್ಕೆ ತಿರುಗಿ ಮಲ್ಕೊಂಡ್ಳು. ಮೇಲೆ ಕೆದ್ದು ಟವಲ್ ಕಟ್ಕೊಂಡು ನೀರು ತಗೊಂಡು ಲಹರಿ ಕುಡಿಸ್ದ. ಅವನ ಕೈಯನ್ನು ತನ್ನ ಎದೆ ಮೇಲೆ ಇಟ್ಕೊಂಡು, ನೋಡು ಹೃದಯ ಎಷ್ಟು ವೇಗವಾಗಿ ಬಡ್ಕೊಳ್ತಿದೆ ಅಂತಿದ್ದ. ಅವಳ ಮುಖದ ಜೊತೆ ಮೈಯೆಲ್ಲ ಗುಲಾಬಿ ಹೂವಿನ ತೋಟದಂತೆ ಕೆಂಪಾಗಿ ಬದಲಾಗಿ ಹೋಗಿತ್ತು. ರೊಚ್ಚಿಗೆ ಬಿಸಿದಿಲ್ಲ ಇಡಿಯಟ್ ಅಂದ. ಅವಳಿಗೆ ಎಲ್ಲಿ ಕಷ್ಟ ಆಯಿತು ಅಂತ ಸಣ್ಣ ಕೋಪದಲ್ಲಿ ಸಣ್ಣದಾಗಿ ಮುತ್ಕೊಟ್ಟು, ನೀನು ಹೀಗೆ ಹಾಡಾಗಿ ಆ್ಯಂಗ್ರಿ ಬರ್ಡ್ ಥರ ಇದ್ದರೆ ಎಷ್ಟು ಕ್ಯೂಟಾಗಿರ್ತೀಯ ಗೊತ್ತಾ. ಹುಡುಗರು ಸ್ಮೂತಾಗಿ ಸೈಲೆಂಟಾಗಿದ್ದರೆ ಎಷ್ಟು ಜನ ಹುಡುಗಿಯರು ಇಷ್ಟ ಆಗ್ತಾರೋ ಗೊತ್ತಿಲ್ಲ, ಆದರೆ ಹೀಗೆ ಜೆನ್ಯೂನಾಗಿ ಆ್ಯಂಗ್ರಿ ಬರ್ಡ್ ಆಗಿದ್ದರೆ ಮಾತ್ರ ನನ್ನಂಥ ಹುಡುಗಿ ಹುಚ್ಚಿ ಆಗ್ತಾಳೆ. ಐ ಆಮ್ ಸೋ ಲಕ್ಕಿ ನೀನು ನನಗೆ ಸಿಕ್ಕಿದ್ದಕ್ಕೆ ಅಂತಿದ್ರೆ, ಯಾರಿಗೆ ಸಿಕ್ಕಿದಾರೋ ಅಂದ. ತಮ್ಮ ಮದುವೆ ಹೇಗೆ ನಡೀತು ಅಂತ ನೆನಪಾಗಿ ತಲೆ ಚಚ್ಕೊಂಡು, ನಾನೇ ನಿನಗೆ ಸಿಕ್ಕಿದ್ದು ಬಿಡು ಅಂತ ಮೂತಿ ಮುಡ್ಸ್ಕೊಂಡು ತನ್ನ ಕಿನ್ನೆ ತುಟಿಗಳನ್ನ ಮತ್ತೊಮ್ಮೆ ಮುದ್ದಾಡಿ ವಾಶ್ರೂಮ್ಗೆ ಹೋದ. ನೆಮ್ಮದಿಯಾಗಿದ್ದು ಡ್ರೆಸ್ ಮಾಡಿಕೊಂಡು ಸ್ಲಿಪ್ಪರ್ಸ್ ಹಾಕೊಂಡು ಒಂದೊಂದು ಹೆಜ್ಜೆ ಇಡ್ತಾ ಹೋದ್ಲು ಲಹರಿ. ಅವಳಿಗಾಗಿ ನೀರು ರೆಡಿಯಾಗಿಟ್ಟು ಬಟ್ಟೆಯಿಂದ ಬಾಡಿ ಪೂರ್ತಿ ವೈಪ್ ಮಾಡ್ದ. ನಾನು ಮಾಡ್ಕೊಳ್ತೀನಿ ಹೋಗು ಅಂದ್ಲು ಸಂಕೋಚದಿಂದ. ನಾನು ನೋಡದೇ ಇರೋದು ಏನಿದೆ ಅಂದ. ಹ್ಞೂ ಅಂತಿದ್ರು. ತಾನು ನಾಚಿಕೆಯಿಂದ ಮುದುಡು ಹೋದ್ಲು. ನಗ್ತಾ ಅವಳನ್ನ ಕಾಡಿಸ್ತಾ ಒದ್ದೆ ಬಟ್ಟೆ ಹಾಕೋರಕ್ಕೆ ಕರ್ಕೊಂಡು ಬಂದು ಜಾಗೃತಿಯಾಗಿ ಬಿಡ್ಮೇಲೆ ಮಲಗಿಸ್ದ. ದೇಹಗಳು ಬೇಗನೆ ನಿದ್ದೆಗೆ ಜಾರತ್ವು. ಮುಂಜಾನೆ ಸಣ್ಣ ಹೊಟ್ಟೆಲಿ ಒಂದು ಕಡೆ ನೋವು ಶುರುವಾಯಿತು ಲಹರಿಗೆ. ಬಂದು ನೋಡಿದ್ರೆ ಟೈಮ್ 2 ಗಂಟೆ ಆಗಿತ್ತು. ಏನಾಯಿತು, ಯಾಕೆ ಹೀಗೆ ನೋವು ಬರ್ತಿದೆ ಅಂತ ಮತ್ತೊಂದು ಕಡೆ ತಿರುಗಿದ್ಲು. ಅವಳನ್ನ ಕ್ಷಣ ಕಾಲವು ನಿದ್ದೆಯಲ್ಲೂ ಬಿಡದ ತಾರ ಕೈ ಮುಂದಕ್ಕೆ ಹಾಕಿ, ಲಹರಿ ಅಂದ. ಏನಾಯಿತು ಅಂದ ಕಣ್ತೆರೆದು. ಏನಿಲ್ಲ, ಒಂದೇ ಕಡೆ ಮಲಗಿದೆ ಅಲ್ವಾ, ಸ್ವಲ್ಪ ನೋವು ಅನ್ನಿಸ್ತಿದೆ ಅನ್ನೋದಕ್ಕೆ ತನ್ನ ಹೊಟ್ಟೆ ಕೆಳಗೆ ಪಿಲ್ಲು ಅಡ್ಜಸ್ಟ್ ಮಾಡಿ ಬೆನ್ನನ್ನು ಮೃದುವಾಗಿ ಸವರ್ದ. ಸ್ವಲ್ಪ ಹಾಯಾಗನ್ನಿಸಿ ಕಣ್ಣು ಮುಚ್ಕೊಂಡ್ಲು. ಆದರೆ ಮತ್ತೊಂದು ಗಂಟೆಗೆ ಮತ್ತೆ ನೋವು ಶುರುವಾಯಿತು. ಕೈಯಲ್ಲಿ ಪಿಲ್ಲುವನ್ನು ಗಟ್ಟಿಯಾಗಿ ಬಿಗಿದು 10 ನಿಮಿಷ ನೋವು ತಡ್ಕೊಳ್ಳೋದಕ್ಕೆ ನೋಡಿದ್ಲು. ಆದರೆ ಅಂತಕ್ಕೆ ಅವು ಜಾಸ್ತಿ ಆಗ್ತಿದ್ರೆ ಇನ್ನೂ ತನ್ನ ಕೈಯಿಂದ ಆಗಲಿಲ್ಲ. ತಾರಕ ಹಿಡ್ಕೊಂಡು ತಾರಕ್ ಅಂದ್ಲು. ಬಾದಿಯನ್ನು ಹಲ್ಲಿನ ಕೆಳಗತ್ತಿತ್ತ. ಅವಳ ಧ್ವನಿಯಲ್ಲಿ ನೋವಿಗೆದ್ದು ಲೈಟ್ ಆಗ್ತಾ, ತಾರಕ್ ಏನಾಯ್ತಮ್ಮ ಅಂದ. ನೋವು ಬರ್ತಿದೆ ತಾರಕ್, ತಡ್ಕೊಳಕ್ಕೆ ಆಗ್ತಿಲ್ಲ ಅಂದ್ಲು ಕಣ್ಣು ತುಂಬ ನೀರಿನಿಂದ. ತಕ್ಷಣ ತಾಯಿಗೆ ಫೋನ್ ಮಾಡಿ ವಿಷಯ ಹೇಳ್ದ. ಅವಳನ್ನ ಕರ್ಕೊಂಡು ಕೆಳಗೆ ಹೋಗೋಷ್ಟರಲ್ಲೇ ದೊಡ್ಡವ್ರು ರೆಡಿಯಾಗಿದ್ದರು ಕಾರ್ ಸಮೇತ. ಅಷ್ಟರಲ್ಲಿ ತಾರಕ್ ಡಾಕ್ಟರ್ಗೆ ಫೋನ್ ಮಾಡಿದ್ರಿಂದ ಹಾಸ್ಪಿಟಲ್ನಲ್ಲೇ ಇದ್ದೀನಿ, ತಕ್ಷಣ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸ್ವಲ್ಪ ಉಸಿರು ಬಿಟ್ಟು ತಕ್ಷಣ ಲಹರಿಯನ್ನು ಕಾರ್ ಹತ್ತಿಸ್ದ. ನೋವಿಗೆ ಲಹರಿ ಆಗ್ತಿದ್ದ ಕಿರುಚಾಟ ತಾರಕ್ ಕಿವಿಗಳಿಗೆ ತಲುಪ್ತಿದ್ರೆ ಜೀವ ವಿಲವಿಲನೆ ಒದ್ದಾಡ್ತು. ಪ್ರೀತಿಸಿದ ಹುಡುಗಿ, ತನ್ನ ಜೊತೆ ಪ್ರಾಣ ದೇಹ ಹಂಚ್ಕೊಂಡು ಹೆಂಡತಿಯೇ ಆದರೆ ಹೆರಿಗೆ ನೋವು ಅನ್ನೋದು ಪೂರ್ತಿಯಾಗಿ ಹೆಣ್ಣೆ ಬರೆಸ್ಬೇಕು, ಅದರಲ್ಲೂ ಕೂಡ ಗಂಡಸಿಗೆ ಪಾಲಿದ್ದಿದ್ರೆ ಲೋಕದಲ್ಲಿ ಪ್ರತಿಯೊಬ್ಬನಿಗೂ ತಾಯಿ ಬೆಲೆ ತಿಳಿದು ಬರ್ತಿತ್ತು ಅಂದ್ಕೊಳ್ತಾ ಹಾಸ್ಪಿಟಲ್ ಕಡೆ ಕಾರ್ ನಿಲ್ಲಿಸ್ದ. ಸ್ಟ್ರೆಚರ್ ಜೊತೆ ರೆಡಿಯಾಗಿದ್ದ ಸ್ಟಾಫ್ ಜೊತೆ ಡಾಕ್ಟರ್ ತಕ್ಷಣ ಲಹರಿನ ಲೇಬರ್ ರೂಮ್ ಕರ್ಕೊಂಡು ಹೋದರು. 10 ನಿಮಿಷಕ್ಕೆ ಬಂದು ಆಕೆ ತಾನು ಡೆಲಿವರಿಗೆ ರೆಡಿಯಾಗಿದ್ದಾಳೆ ಅಂತ ಹೇಳಿದ್ರಿಂದ ಹೆರಿಗೆ ನೋವೆ ಅಂತ ಉಸಿರು ಬಿಟ್ಟರು. ಆದರೆ ಲಹರಿ ಕಿರುಚಾಟ ಆ ಮುಂಜಾನೆ ವೇಳೆಯಲ್ಲಿ ಹಾಸ್ಪಿಟಲ್ ಪೂರ್ತಿ ಪ್ರತಿಧ್ವನಿಸ್ತಿತ್ತು. ಅವಳ ನೋವು, ಅದರಲ್ಲಿನ ಬಾಧೆ ತಿಳಿತಿದ್ರೆ ಕಾರಿಡಾರ್ನಲ್ಲಿ ನಿಂತ್ಕೊಂಡಿದ್ದ ತಾರಕ್ ಅವನ ಭುಜದ ಮೇಲೆ ಕೈ ಇಟ್ಟು, ತಂದೆ ಏನೂ ಆಗಲ್ಲ ಕಂದ, ಹುಡುಗಿ ಮತ್ತು ಹುಟ್ಟೋ ಮಗು ಯಾವುದೇ ತೊಂದರೆ ಇಲ್ಲದೆ ಹೊರಗೆ ಬರ್ತಾರೆ ಅಂತ ಹೇಳ್ತಿದ್ರೆ ಹ್ಞೂ ಅಂತ ಮಾತ್ರ ಅಂದ ಅಷ್ಟೆ. ಸುಮಾರು ಗಂಟೆ ನಂತರ ಪ್ರಸವ ವೇದನೆ ಅನುಭವಿಸಿದ ಲಹರಿ ಅರ್ಚಾಟ ಹೊರಗೆ ಕೇಳಿಸೋದು ನಿಂತು. ಏನಾಯಿತು ಅಂತ ಕಂಗಾಲಾಗಿ ನೋಡಿದ್ರು ಹೆಣ್ಮಕ್ಳು. ಕೈಯಲ್ಲಿ ಮಗುವಿನ ಜೊತೆ ಹೊರಗೆ ಬಂದ ಡಾಕ್ಟರ್ನ ನೋಡಿ ಅವರ ಕಣ್ಣುಗಳು ಬೆಳಗದವು. ಕಂಗ್ರ್ಯಾಚುಲೇಷನ್ಸ್ ಕಸ್ತೂರಿ ಅವರೇ, ನಿಮಗೆ ಮೊಮ್ಮಗಳು ಹುಟ್ಟಿದಾಳೆ, ನಾರ್ಮಲ್ ಹೆರಿಗೆ, ಈಗೋ ತಗೊಳ್ಳಿ ನಿಮ್ಮ ಮೊಮ್ಮಗಳು ಅಂತ ಮಗುವನ್ನು ಅವರಿಗೆ ಕೊಟ್ಟು ಹೋದರು. ಆಕೆ ಬಂದ ತಾರಕ್ ಮಗುವನ್ನು ನೋಡಿ ಅಲ್ಲೇ ನಿಂತು ಹೋದ. ಗುಲಾಬಿ ರಂಗಿನಲ್ಲಿದ್ದಾಳೆ. ಕೈ ಬೆರಳುಗಳು ಬಿಚ್ಚಿಯಾಗಿ ಮುದ್ದಾಗಿ ಕ್ಯೂಟಾಗಿರೋ ಆ ಹಸುಗೂಸನ್ನು ನೋಡ್ತಿದ್ರೆ ತಂದೆ ಹೃದಯ ಹುಕ್ ಹೋಯ್ತು ತಾರಕ್ಗೆ. ಏನ್ರಿ, ನಮ್ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳಮ್ಮ ಅಂತ ಎಷ್ಟೋ ಸಂಭ್ರಮದಿಂದ ಹೇಳ್ತಾ ಗಂಡನ ಕೈಯಲ್ಲಿ ಮೊಮ್ಮಗಳನ್ನು ಇಟ್ಟರು ಕಸ್ತೂರಿ. ದೊಡ್ಡವರೆಲ್ಲರ ಹೃದಯಗಳು ಆನಂದದಿಂದ ಉಕ್ಕಿ ಹೋದವು. ಮಗುವನ್ನು ನೋಡ್ತಾ ಅದು ಕೂಡ ಸಹಜ ಹೆರಿಗೆ ಆಗಿದ್ದರಿಂದ ಮತ್ತಷ್ಟು ಸಂತೋಷ. ಲಹರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಕೊನೆದಾಗಿ ತಾರಕ್ ಕೊಟ್ಟು ಜಾಗ್ರತೆಗಂದ. ಕೈಯಲ್ಲಿ ಚಿಕ್ಕ ಮಗುನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನಿನ್ನಿಂದ ಅಂದರು. ಮಮ್ಮಿ ಹೀಗೆ ಬಾ, ನಂಗೆ ಟೆನ್ಷನ್ ಆಗ್ತಿದೆ, ಅವಳು ಎತ್ಕೋಬೇಕು ಅಂದರೆ ಅಂತಿದ್ದ ಮಗನ ಧ್ವನಿಯಲ್ಲಿ ಮೊದಲ ಬಾರಿ ನಡುಕ. ಅದು ಕೂಡ ತನ್ನ ರಕ್ತವನ್ನು ತನ್ನ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಹೋಗುವಾಗ. ಏನ್ರಿ ಕೇಳಿದ್ರೆ ನೀವು, ನಿಮ್ಮ ಮಗನಿಗೆ ದಿ ಗ್ರೇಟ್ ತಾರಕ್ ವರ್ಮಾಗೆ ಭಯ ಆಗ್ತಿದೆಯಂತೆ ಮಗಳನ್ನ ಎತ್ಕೊಳ್ಳೋಕ್ಕೆ, ನೋಡಿ ಹೇಗೆ ಕಂಗಾಲಾಗ್ತಿದ್ದಾನೆ ಅಂತ ನಕ್ಕಿದ್ರು. ಮಮ್ಮಿ ದಿಸ್ ಇಸ್ ನಾಟ್ ಫನಿ ಟೈಮ್ ಪ್ಲೀಸ್ ಅಂತ ಸ್ವಲ್ಪ ಭಯದಿಂದ ಹೇಳ್ತಿದ್ರೆ ನಗ್ತಾ ಮಗನ ಕೈ ಕೆಳಗೆ ಕೈ ಇಟ್ಟು, ಇವಾಗ ಇಟ್ಕೊ ಮಗನೇ ಅಂದರು. ಅಷ್ಟಲ್ಲಿ ನಡಕ್ತಿದ್ದವು ತಾರಕ್ ಕೈಗಳು. ಮಗುವನ್ನು ಹಿಡಿದು ಹೆಚ್ಚು ಹೊತ್ತು ನಿಲ್ಲಲಾಗದೆ ಚೇರ್ನಲ್ಲಿ ಕೂತು ಮಗುವನ್ನು ಮಡಿಲಿನಲ್ಲಿ ಇಟ್ಕೊಂಡ.
ಕೈ ಬೆರಳು ಬಾಯಲ್ಲಿಟ್ಕೊಂಡು ಚೀಪ್ತಿದ್ದಾಳೆ ಹಸಿವಿಗೆ. ಅರೆ, ಪಾಪುಗೆ ಹಸಿವಾಗ್ತಿದೆ ಅನಿಸುತ್ತೆ ನೋಡು, ಕೈ ಬೆರಳು ಚೀಪ್ತಿದ್ದಾಳೆ ಅಂದರು ಕಸ್ತೂರಿಯವರು. ಕುಂಕುಮದ ಬಣ್ಣದಲ್ಲಿದ್ದ ಮೊಮ್ಮಗಳನ್ನು ನೋಡಿಕೊಂಡು ಮುರಿದು ಹೋದರು ನಿರ್ಮಲಾ ಅವರು. ಸಂತೋಷ ಏಳತೀರದು ಎಲ್ರದ್ದು. ಮಗಳನ್ನು ನೋಡಬೇಕು ಅಂತ ಆ ತಾಯಿಯ ಮನಸ್ಸು ತವಕಿಸ್ತಾ ಇದೆ. ಇನ್ನು ಅರ್ಧ ಗಂಟೆಗೆ ಬಂದ ಡಾಕ್ಟರ್, ಹುಡುಗಿಯನ್ನು ರೂಮ್ ಶಿಫ್ಟ್ ಮಾಡಿದ್ದೀವಿ, ನೀವು ಹೋಗಿ ನೋಡಬಹುದು ಅಂತ ಅಂದರು. ಅವರಂತೂ ಒಂದೇ ಉಸಿರು ಓಡಿದ್ರು ಮಗಳ ಹತ್ರ. ಹುಟ್ಟಿದ ತಕ್ಷಣ, ಅದು ಸಹ ಸಹಜ ಹೆರಿಗೆ ಆದರೆ ತಕ್ಷಣ ಸುಸ್ತಾಗಿ ನಿದ್ದೆಗೆ ಜಾರ್ಬಿಡ್ತಾರೆ. ಹಾಗಿದ್ದಾಳೆ ಲಹರಿ ಕೂಡ. ಮಗಳ ಕೈಯನ್ನು ಮೃದುವಾಗಿ ಮುಟ್ಟುತ್ತಾ, ಲಹರಿ ಅಮ್ಮ ಅಂತ ಕರೆದ್ರು. ತಾಯಿಯ ಕರೆಯು ಅಮೃತವಾಯಿತೋ ಏನೋ. ಮಗುವಿಗೆ ಜನ್ಮ ನೀಡಿದ ತಾಯಿಯಾಗಿ ಕಣ್ಣುಗಳನ್ನ ಮೆಲ್ಲಗೆ ಆಡಿಸಿದ್ಲು ಲಹರಿ. ತನ್ನ ಕೆನ್ನೆ ಮೇಲೆ ಮುತ್ತಿಟ್ಟು, ಪಾಪು ಹುಟ್ಟಿದಾಳೆ, ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ, ಕುಂಬಳಕಾಯಿ ಥರ ಇದ್ದಾಳೆ, ಎಲ್ಲ ಹುಡುಗನ ಹೋಲಿಕೆ ಅಂತ ಹೇಳ್ತಾ ಇದ್ದಂತಹ ತಾಯಿಯ ಕಣ್ಣುಗಳಲ್ಲಿ ಅಜ್ಜಿಯಾಗಿದ್ದೀನಿ ಅನ್ನೋಂಥ ಬೆಳಕನ್ನು ನೋಡಿ ಮೆಲ್ಲಗೆ ನಕ್ಕು ಮಾತು ಬರ್ತಿದ್ದಾಗ, ಪಾಪು ಪಾಪು ಎಲ್ಲಿದ್ದಾಳೆ ಅನ್ನೋ ಹಾಗೆ ಕಣ್ಣುಗಳಿಂದಲೇ ಕೇಳಿದ್ಲು ಪಾಪ, ತುಂಬ ಸುಸ್ತಿನಿಂದ. ಅಳಿಯಂದ್ರು ಎತ್ಕೊಂಡಿದ್ದಾರೆ ಗೊತ್ತಾ, ಮಗಳನ್ನ ಎತ್ಕೊಳ್ಳೋಕ್ಕೆ ಹುಡುಗ ತುಂಬ ಹೆದರು ಹೋದರು ಅಂತ ನಗ್ತಾ ಹೇಳಿದ್ರು. ಪಾಪುನ ಕರ್ಕೊಂಡು ಬಂದ ತಾರಕ್ನ ನೋಡಿ, ಇತ್ತ ಕೊಡಿ ಅಳಿಯಂದ್ರೆ, ಪಾಪುನ ನಾನು ತಗೊಳ್ತೀನಿ ಅಂತ ಆಕೆ ತಗೊಂಡು ಹೊರಗಡೆ ಹೊರ್ಟು ಹೋದರು. ದಂಪತಿಗಳಿಗೆ ಇಬ್ಬರಿಗೂ ಏಕಾಂತ ಕೊಡೋದಕ್ಕೋಸ್ಕರ ಅವರೇನಾದರೂ ಮಾತಾಡ್ಕೊಳ್ಳಿ ಅಂತ ಇವರೆಲ್ಲರೂ ಸೈಲೆಂಟಾಗಿ ಹೊರಗಡೆ ಹೊರಟೋದ್ರು. ಜುಟ್ಟು ಸ್ವಲ್ಪ ಕೆದರಿ ಕಣ್ಗಳಲ್ಲಿ ನೀರಿನ ಗುರುತು ನೋಡ್ತಾ, ನೋವಾಗ್ತಿದೆಯಾ, ತುಂಬ ನೋವು ಪಟ್ಟ್ಯಾ ಅಂತ ಕೇಳ್ದ. ಹ್ಞೂ ಅಂತ ತಲೆಯನ್ನು ಸ್ವಲ್ಪ ತೂಗಿದ್ಲು. ಅವಳ ಹಣೆ ಮೇಲೆ ಮುತ್ತಿಟ್ಟು ಅರ್ಚಿ ಒಣಗಿದ್ದ ತುಟಿಗಳ ಮೇಲೆ ತುಟಿಗಳು ಒತ್ತಿ, ಥ್ಯಾಂಕ್ ಯು ಮೈ ಸ್ವೀಟ್ ಹಾರ್ಟ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಪ್ಪನನ್ನಾಗಿ ಮಾಡಿದ್ಯಲ್ಲ ನನ್ನ ಆಸೆಯಂತೆ ಪಾಪುನ ಕೂಡ ಕೊಟ್ಬಿಟ್ಟೆ. ಬಂಗಾರದ ಥರ ಇದ್ದಾಳೆ ಕಣೆ ಪಾಪು. ಈ ಸಂಭ್ರಮದ ನೆನಪಿಗೆ ಏನು ಬೇಕೋ ಕೇಳು ಅಂತಂದ ಕಿರುನಗೆಯಿಂದ. ಅದು ನನಗೆ ಗಂಡ್ಮಗು ಬೇಕು ತಾರಕ್ ಅಂತ ಒಂದೊಂದೇ ಅಕ್ಷರವನ್ನು ಮೆಲ್ಲಗೆ ಉಚ್ಚರಿಸಿದ್ಲು ಲಹರಿ. ಟಕ್ಕನೆ ಕೈ ದೂರ ಸರಿಸಿ, ವಾಟ್ ಅಂತ ಅಂದ. ನೀನು ಕೇಳಿಸ್ಕೊಂಡಿದ್ದಿಜ್ಜ, ನನಗೆ ಗಂಡ್ಮಗು ಬೇಕು. ಗಂಡು ಮಗು ಹುಡ್ತಾನೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ನೋ. ಡಾಕ್ಟರ್ ಪಾಪು ಹುಟ್ಟಿದಾಳೆ ಅಂತ ಹೇಳಿದ ತಕ್ಷಣ ತುಂಬ ಬೇಸರ ಆಗಿಬಿಟ್ಟೆ. ಇವಾಗಲೂ ನಿನ್ನ ಮತ್ತೆ ಗೆತ್ತು ಅಲ್ವಾ ಅಂತ ಮೂತಿಯನ್ನು ತಿರುಗಿಸಿದ್ಲು ಲಹರಿ. ಹುಚ್ಚಿ, ಇಷ್ಟು ನೋವಿನಲ್ಲೂ ಇಂಥ ತಲೆ ಹರಟೆ ಮಾತುಗಳು ಹಾಡ್ತೀಯಲ್ಲ, ಅದಕ್ಕೆ ಹೊಡಿಬೇಕನ್ಸುತ್ತೆ ನಿನ್ನ ಅಂತ ಇದ್ದರೆ, ಇಲ್ಲ ನನಗೆ ಪಾಪು ಬೇಕು, ಯಾವಾಗ ಕೊಡ್ತೀಯಾ ಅಂತ ಕೇಳಿದ್ಲು. ಇರೋ, ಅತ್ತೆ ಮನೆನ ಕರಿತೀನಿ, ನಿನ್ನ ತಿಕ್ಕಲು ಇಳಿಯುತ್ತೆ ಅಂತ ಹೋಗ್ತಿದ್ದ ತಾರಕ್ನ ಕೈ ಹಿಡಿದು ಕೊಂದುಬಿಡ್ತೀನಿ ಅಂದ್ಲು ತುಂಬ ಕೋಪದಿಂದ. ಹಿಂದಕ್ಕೆ ತಿರುಗಿ ತನ್ನ ತುಟಿಗಳ ಮೇಲೆ ಮತ್ತೊಮ್ಮೆ ತುಟಿಗಳನ್ನಿಟ್ಟು, ಬೇಗ ನೀನು ಗುಣಮುಖ ಆಗಿಬಿಡು, ನೆಕ್ಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಜೂನಿಯರ್ ತಾರಕ್ನ ಡೌನ್ಲೋಡ್ ಮಾಡೋಣ ಅಂತ ಅಂದ ನಗ್ತ. ಪಾಪು ನೋಡಬೇಕು, ತಗೊಂಡು ಬಾ ಅಂತ ಆಗ ನಕ್ಕದ್ಲು ಹುಚ್ಚಿ. ಮಾತು ಕೊಟ್ಟ ಮೇಲೆಯೇ ಪಾಪು ನೋಡಬೇಕು ಅಂತ ಅಂದ್ಕೊಂಡೆ ಅಲ್ವಾ ನೀನು? ಕೋಪದಿಂದ ಹೇಳ್ತಾ ಇದ್ದರೆ, ನೀನು ನಿನ್ನ ಪಾಪು ಮಾಯೆಯಲ್ಲಿ ಬಿದ್ದು ಹೋಗಿ ನನ್ನನ್ನು ಬರೋ ಮಗನನ್ನು ಎಲ್ಲಿ ಮರೆತು ಬಿಡ್ತೀಯೋ ಅನ್ನೋದು ನನ್ನ ಭಯ CEO ಸರ್ ಅಂದ್ಲು ಗಡ್ಸಾಗಿ. ತಿಕ್ಲೆ ಅಂತ ಅವಳ ಕೆನ್ನೆಯನ್ನು ಗಿಲ್ಲಿ, ತಿಕ್ಲಂಗೆ ಆಡ್ತೀಯಲ್ಲ ಯಾಕೆ ಅಂತ ಹೇಳ್ತಾ ಹೋದ. ವಾರದ ದಿನಗಳ ನಂತರ ಮೊಮ್ಮಗಳ ಜೊತೆ ಸೊಸೆಯ ಜೊತೆ ಮಗ ಮನೆಗೆ ಹೆಜ್ಜೆ ಇಡ್ತಾ ಇರೋ ಕಾರ್ಯಕ್ರಮವನ್ನು ಎಷ್ಟೋ ಸಂತೋಷದಿಂದ ನಡೆಸ್ಕೊಟ್ರು ಕಸ್ತೂರಿ ಮತ್ತು ವಾಸುದೇವ್ ಅವರು. ಮನೆಯಲ್ಲೆಲ್ಲ ತುಂಬ ಸಂಭ್ರಮ ಮಗುವಿನ ಆಗಮನದಿಂದ. ಪುಟ್ಟ ಮನೆಗೆ ಕರ್ಕೊಂಡು ಹೋಗೋ ಆಚಾರ ಇದ್ದರೂ ಮನೆಗೆ ಮೊದಲ ಉತ್ತರಾಧಿಕಾರಿ ದೂರ ಇರೋದು ತಮ್ಮ ಕೈಯಿಂದ ಆಗಲ್ಲ ಅಂತ
ನಿರ್ಮಲಾ ಭಾಸ್ಕರ್ ಅವರನ್ನು ಕೂಡ ಮನೆಗೆ ಕರ್ಕೊಂಡೇ ಬಂದುಬಿಟ್ರು. ಮುತ್ತಾತ ಮುತ್ತಜ್ಜಿ ಆಗಿದ್ದರಿಂದ ಭವಾನಿ ಸುಬ್ರಹ್ಮಣ್ಯಂ ಅವರು ಕೂಡ ಅಲ್ಲಿಗೆ ಬಂದರು. ತಿರುಗಿ USA ಹೋಗಬೇಕು ಅಂತ ಅಂದ್ಕೊಂಡಿದ್ದಂತಹ ಮನು ಗರ್ಭಿಣಿಯಾಗಿದ್ದಾಳೆ ಅನ್ನೋ ಸಿಹಿಯಾದ ವಾರ್ತೆಯಿಂದ ಎಲ್ಲರ ಆನಂದ ದುಪ್ಪಟ್ಟಾಯಿತು. ಮನೆಯಲ್ಲಿ ಮಗು, ಈಗ ಮನುವಿಗೆ ಮತ್ತೊಂದು ಮಗು. ಎಲ್ಲರ ಸಂತೋಷಕ್ಕೆ ಪಾರಾನೇ ಇರಲಿಲ್ಲ. ಶಂಕರ್ ಖಂಡಿತ ಹೋಗಬೇಕಾಗಿ ಬಂದರೂ ಮನುಗೆ ಜೊತೆಯಾಗಿರೋದಕ್ಕೆ ಅಲ್ಲಿನ ಕೆಲಸ ತಲೆ ಮೇಲೆ ಹಾಕ್ಕೊಂಡು ಶಂಕರ್ನನ್ನ ಇಲ್ಲೇ ಇರಿಸ್ಕೊಂಡ ತಾರಕ್. ಕಲ್ಯಾಣ್ ಮಾತ್ರ ಕಾಲೇಜ್ನಲ್ಲಿ ರಜೆ ಸಿಗಲ್ಲ ಅಂತ ಹೋಗದೆ ತೀರಲಿಲ್ಲ. ಮನೆಯೆಲ್ಲ ಶುಚಿಯಾಗಿಟ್ಟಿದ್ರು ಕಸ್ತೂರಿ ಅವರು. ಪಾಪು ಇರಬೇಕಾದಂಥ ರೂಮ್ ಪೂರ್ತಿ ಸ್ಯಾನಿಟೈಸ್ ಮಾಡಿಸಿದ್ರು. ಮೆತ್ತನೆ ಹಾಸಿಗೆಯಿಂದ ತಾಯಿ ಮಗುವಿಗೆ ಅಸೌಕರ್ಯ ಇಲ್ಲದಂತೆ ನೋಡಿಕೊಂಡ್ರು. ಮನೆಯೆಲ್ಲ ಮನುಷ್ಯರಿಂದ, ಹಸುಗೂಸಿನ ನಗು, ಕಿಲಕಿಲವಾದಂಥ ಆಟ ಅಳುಗಳಿಂದ, ಸಾಂಬ್ರಾಣಿ ಧೂಪದಿಂದ ಮನೆಗೆ ಒಂದು ಹೊಸ ಕಳೆನೇ ಬಂದ್ಬಿಟ್ಟಿತ್ತು. ಒಳ್ಳೆ ದಿನ ನೋಡಿ ಲಹರಿಗೆ ಹೆರಿಗೆ ನಂತರದ ವಿಶೇಷ ಸ್ನಾನ ಮಾಡಿಸಿದ್ರು. ಪಾಪುಗೆ ಕೂಡ ಆ ದಿನವೇ ನೀರನ್ನು ಕೂಡ ಹಾಕಿದ್ರು. ತಾರಕ್ ಮುಂಜಾನೆ ಆಫೀಸ್ಗೆ ಹೋಗೋ ಮುನ್ನ ಲಹರಿಯನ್ನು ನೋಡಿದ್ರೆ ಮತ್ತೆ ಸಂಜೆನೇ ನೋಡುವಂತಾಗ್ತಿತ್ತು. ಪಾಪ ತಾರಕ್ಗೆ ಅಷ್ಟು ಬ್ಯುಸಿ ಇದ್ದ ಆಫೀಸ್ ವರ್ಕ್ನಲ್ಲಿ. ಮನೆಯವರೊಂದಿಗೆ ಪಾಪು ಜೊತೆ ಸಮಯ ಕಳೆದು ಹೋಗ್ತಾ ಇದೆ. ಹೀಗೆ ದಿನಗಳು ಉರುಳುತ್ತಿದೆ. ದಿನಗಳು ಚೆನ್ನಾಗಿಲ್ಲದೆ 5ನೇ ತಿಂಗಳಲ್ಲಿ ಪಾಪುವಿಗೆ ನಾಮಕರಣ ಕೂಡ ಕೂಡು ಬಂತು. ಫಂಕ್ಷನ್ ತುಂಬ ಅದ್ಧೂರಿಯಾಗಿ ಏರ್ಪಾಟ್ ಮಾಡಿದ್ರು. ವಾಸುದೇವ್ ಅವರು ತನ್ನ ಮೊಮ್ಮಗಳ ಮೇಲಿನ ಅತಿಯಾದ ಪ್ರೀತಿಯಿಂದ ಮನೆಯ ಶುಭ ಕಾರ್ಯಕ್ರಮಗಳಿಗೆ ಗಾರ್ಡನ್ ವೇದಿಕೆಯಾಯಿತು. ತಾರಕ್ ಲಹರಿಯರ ಪಾಪು ನಾಮಕರಣ ಮಹೋತ್ಸವ ತುಂಬ ಅದ್ಧೂರಿಯಾಗಿ ಪ್ರಾರಂಭವಾಯಿತು. ಕಲ್ಯಾಣ್ ಬಂದಿದ್ದ ಆ ಕಾರ್ಯಕ್ರಮಕ್ಕೆ. ಮೊದಲು ಸೋದರ ಮಾವನ ಕೈಯಿಂದ ಪಾಪು ಹೆಸರನ್ನು ಹೇಳಿಸ್ಬೇಕು ಅಂತ ಪುರೋಹಿತರವರು ಹೇಳಿದ್ರಿಂದ ಪಾಪುವನ್ನು ಎತ್ಕೊಂಡು ಆಸನದ ಮೇಲೆ ಕೂತ್ಕೊಂಡ ಕಲ್ಯಾಣ್. ಗೊಂಬೆ ರೀತಿ ಕಾಣ್ತಿದ್ದಂಥ ಮಗುವನ್ನು ಪೂಜೆಯ ನಂತರ ಪಾಪು ಹೆಸರನ್ನು ಅರಿಶಿನ ಬೆರೆಸಿದ ಅಕ್ಕಿ ಮೇಲೆ ಬರೀಬೇಕು ಅಂತ ಹೇಳಿದಾಗ ತಾರಕ್ನ ನೋಡ್ದ. ಏನು ಹೆಸರು ಬಾಬಾ ಅನ್ನುತ್ತಾ ತಾರಕ್ನನ್ನೇ ನೋಡ್ತಾ ಇದ್ದ. ಹೇಳ್ದ ತಾರಕ್, ವಿಹಿಕಾ ವರ್ಮಾ ಅಂತ. ಕಲ್ಯಾಣ್ ಬರೀತಿದ್ರೆ ಲಹರಿ ತಾರಕ್ ಕಡೆ ಗಿಲ್ಲುತ್ತಾ, ಏನು ಸ್ವಲ್ಪ ನಿನ್ನ ಹೆಸ್ರಿಗೆ ಮ್ಯಾಚ್ ಆಗೋ ಥರ ಇದೆ ಅಂತಂದ್ಲು. ತಾರಕ್ ತೊಡೆಯನ್ನು ಗಿಲ್ತ. ಅವಳು ಮುಖನ ಸುಕ್ಕುಗೊಟ್ಟಿಸ್ಕೊಂಡ್ಳು. ನನ್ನ ಪಾಪು, ಅದಕ್ಕೆ ನನ್ನ ಹೆಸರು ಸೇರುವಂತ ಇಟ್ಕೊಂಡಿದ್ದೀನಿ. ಮಗ ಬೇಕು ಅಂತ ಹಠ ಮಾಡ್ತಿದ್ಯಲ್ಲ, ಅವನು ಬಂದ ಮೇಲೆ ನಿನಗಿಷ್ಟ ಆದ ಹೆಸರನ್ನ ನೀನೇ ಇಟ್ಕೊ ಹೋಗು, ನಾನೇನು ಅಡ್ಡಿ ಮಾಡಲ್ಲ ಅಂತ ಬಾಯಿ ಮುಚ್ಚುವಂತೆ ಮಾಡಿಬಿಟ್ಟ ತಾರಕ್. ಹೆಸರು ತುಂಬ ಚೆನ್ನಾಗಿದೆ ತಾರಕ್. ಹೆಣ್ಮಗಳಿಗೆ ತಂದೆ ಹೋಲಿಕೆ ಬಂದರೆ ಒಳ್ಳೆಯದು ಅಂತ ಹಿರಿಯರು ಹೇಳ್ತಾರೆ. ಇವಾಗ ಹೆಸರು ಕೂಡ ಸೇರಿಕೊಂಡಿದೆ ಅಂತ ಎಲ್ಲರೂ ಇನ್ನೂ ಸ್ವಲ್ಪ ಸಂಭ್ರಮವನ್ನು ಹೆಚ್ಚಾಗೆ ಪಟ್ಟರು. ಹಾಲು ಕುಡಿಸೋದಕ್ಕೆ ಬಿಟ್ಟರೆ ಲಹರಿಗೆ ಪಾಪು ಸಿಗ್ತಾನೇ ಇರಲಿಲ್ಲ. ಅಷ್ಟು ಮುದ್ದು ಮಾಡ್ತಿದ್ರು. ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಎತ್ಕೊಳ್ತಾನೆ ಇರ್ತಿದ್ರು. ವಾಸುದೇವ್ ಭಾಸ್ಕರ್ ಅವರು ಮೊಮ್ಮಗಳ ಹೆಸರಿನಲ್ಲಿ ಹತ್ತಿರದಲ್ಲೇ ಒಂದು ಹೊಸ ಉದ್ಯಮವನ್ನು ಶುರು ಮಾಡಿದ್ರು. ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವರು ಮುಂದಾದರು. ಇರೋದು ಸಾಲದೆ ತಂದೆ, ಇನ್ಯಾಕೆ ನೀವು ಶ್ರಮ ಪಡ್ತೀರಿ ಅಂತ ತಾರಕ್ ಸೀರಿಯಸ್ ಆದರೆ, ಈ ಬಿಸ್ನೆಸ್ನಿಂದ ಬರೋವಂಥ ಲಾಭವನ್ನು ಪೂರ್ತಿಯಾಗಿ ಅನಾಥ ಮಕ್ಕಳಿಗಾಗಿ ಬಳಸ್ತೀವಿ ಅಂತ ಅವರು ಹೇಳಿದರು. ಇನ್ನು ಏನೂ ಮಾತಾಡಲಿಲ್ಲ ತಾರಕ್ ಅವರು ಹೇಳಿದ ಉತ್ತರದಿಂದ. ಮನುಗೆ 7ನೇ ತಿಂಗಳಲ್ಲಿ ಸೀಮಂತವನ್ನು ತುಂಬ ದೊಡ್ಡದಾಗಿ ನಡೆಸಿ ಆಶೀರ್ವದಿಸಿದ್ರು. ಲಹರಿ ತನ್ನ ಜೊತೆಯಾಗಿರ್ತಾ ಅಮ್ಮ ಇಲ್ಲದ ಕೊರತೆಯನ್ನು ನೀಗಿಸ್ತಾ ಇದ್ದಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.